ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೆಲ್ಲಾದ್ರೂ ನಿನ್ನ ಭಾವನ್ನ ಸುಮ್ಮನೆ ಬಿಟ್ಟಿದ್ದೀನಲ್ಲ, ಅದೇ ದೊಡ್ಡದು. ಅಯ್ಯ, ನೀವೇನ್ ಸುಮ್ನೆ ಬಿಟ್ಟಿಲ್ಲ ಬಿಡಿ, ಎಲ್ಲ ಗೊತ್ತೈತೆ. ಕಾಲ ಕಾಲಕ್ಕೆ ಏನೆಲ್ಲ ಕಿತಾಪತಿ ಮಾಡ್ಬೇಕೋ ಅದೆಲ್ಲ ಮಾಡ್ಕೊಂಡೇ ಬಂದೀವ್ರಿ. ಅದ್ಯಾವ್ದನು ನೀವ್ ಅನ್ಕೊಂಡಂಗ ಆಗಿಲ್ಲ ಅಷ್ಟೇಯ, ಎಲ್ಲ ಟುಸ್ ಪಟಾಕಿ ಆಯ್ತು. ನಿಮ್ ಜಾತಕನೇ ಗೊತ್ತೈತೆ ಬಿಡಿ ನನ್ಗೆ. ನಮ್ ಮನೆಗೆ ಬಾಂಬ್ ಬಿಟ್ಟು ಉಡಾಯಿಸಕ್ ನೋಡಿದ್ದು, ನಮ್ ಬಾವರ್ನ ಆಫೀಸಿಂದ ಆಚೆ ಹಾಕಕ್ ನೋಡಿದ್ದು, ಆ ಕುರ್ಚಿ ಮೇಲೆ ನೀವ್ ಟವಲ್ ಹಾಕಿ ಕುತ್ಕೊಳಕ್ ನೋಡಿದ್ದು, ಎಲ್ಲ ಗೊತ್ತೈತೆ. ನಮ್ಮನ್ನ ಹಾಳು ಮಾಡಕ್ಕೆ ಶಾನೆ ಬೆವ್ರು ಸುಸಿದಿರಾ ನೀವು. ಆದ್ರೆ ಏನ್ ಮಾಡೋದು, ಬೆವ್ರು ಸುಸಿದ್ ಅಷ್ಟೇ ಬಂತು, ನಯ ಪೈಸಾ ಪ್ರಯೋಜನ ಆಗ್ಲಿಲ್ಲ. ಹೌದು, ಯೋನಕ್ ಇಷ್ಟೊಂದು ದ್ವೇಷ ಅಂತೀನಿ. ನೀವು ಮಾಡಿರೋ ಕರ್ಮ ನಿಮ್ ಹೆಂಡತಿ ಮಗಳನ್ನ ಕಳ್ಕೊಂಡಿದ್ದೀರಾ. ನಿಮ್ಮ ಕರ್ಮಕ್ಕೆ ನಮ್ಮ ಮನೆಯವ್ರನ್ನ ಯಾಕೆ ಹೊಣೆ ಮಾಡ್ತೀರಾ? ಅದಂತಂದು ನಮ್ಮ ತಲೆ ಮ್ಯಾಕೆ ಯಾಕೆ ಕಟ್ತಾ ಇದ್ದೀರಾ? ಅಕ್ಕ ಭಾವನ ಮೇಲೆ ಯಾಕೆ ದ್ವೇಷ ಸಾಧಿಸ್ತಾ ಇದ್ದೀರಾ? ಇದರಿಂದ ನಿಮಗೆ ಏನ್ ಸಿಗ್ತೈತೆ? ತೃಪ್ತಿ ಸಿಗುತ್ತೆ. ನಾನು ನಿಮ್ಮ ಅಕ್ಕ ಭಾವನಿಗೆ ಮಗು ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಮಗು ಆಗ್ಲಿ, ಆಗ ನಾನು ಯಾರು ಅಂತ ತೋರಿಸ್ತೀನಿ. ಯೋನ್ ತೋರಿಸ್ತೀರಾ ನೀವು? ಏನ್ರಿ ಮಾಡ್ಕೊಳ್ತೀರಾ? ಏನು ಕಿಸಕ್ ಹಾಕಿಲ್ಲ. ನೀವೊಂಥರ ಖಾಲಿ ಡಬ್ಬಕ್ಕೆ ಕಲ್ಲಾಕಿ ಅಲ್ಲಾಡ್ಸಂಗೆ. ಸೌಂಡ್ ಜಾಸ್ತಿ, ಇನ್ನೇನು ಮಾಡಕ್ ಹಾಕಿಲ್ಲ ನಿಮ್ ಕೈಯಲ್ಲಿ. ಸಮಾಧಾನ. ನೀವ್ ಅನ್ಕೊಳ್ಳೆ ನಾನ್ ಬಾಲ ಮುದ್ರಕೊಂಡು ಹೋಗ್ತೀನಿ ಅಂತ ಅನ್ಕೋಬೇಡಿ. ನಾನ್ ನಿಮ್ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡ್ ಬಂದೀವ್ನಿ. ನೀವು ಮಾಡ್ಬಾರ್ದು ಮಾಡಿ ಜೈಲಿಗೆ ಹೋದ್ರಿ. ಅದಕ್ಕೂ ನಮ್ ಬಾವಂಗೂ ಏನ್ ಸಂಬಂಧ? ಸುಮ್ನೆ ಉರ್ಕೊಂಡ್ ಸಾಯ್ಬೇಡಿ. ನೀವಾಯ್ತು, ನಿಮ್ ಕೆಲ್ಸ ಆಯ್ತು ಅಂತ ಸುಮ್ನೆ ಇದ್ಬಿಡಿ. ಇದ್ದೇ ಕೊನೆ. ಮುಂದೆ ನಮ್ ಮನೆಯವ್ರ ತಂಟೆಗೇನಾದ್ರೂ ಬಂದ್ರೆ ಪರಿಣಾಮ ನೆಟ್ಟಗಿರಕ್ಕಿಲ್ಲ, ಹೇಳ್ತೀವ್ನಿ. ಅತಿ ಆಯ್ತು ನಿಂತು. ನೋಡ್ತಾ ಇರೋ ನಾನೇನು ಮಾಡ್ತೀನಿ ಅಂತ. ಯಾರನ್ನೂ ನಾನು ಸುಮ್ಮನೆ ಬಿಡೋದಿಲ್ಲ. ಅದೇನ್ ಮಾಡ್ಕೊಳ್ಚ ಮಾಡ್ಕೋಗ. ಹೌದಾ? ತಲೆ ಕೆಟ್ರೆ ಏನ್ ಬೇಕಿದ್ರು ಮಾಡ್ತೀನಿ. ಹೇಳಿ ಕೇಳಿ ಹಳ್ಳಿ ಜನ ನಾವು. ಈ ಕತ್ತಿನ ದಿನ ಬಳಸ್ತೀವಿ. ಇದ್ರಲ್ಲಿ ಎಳ್ನೀರು ಕೊಚ್ತೀವಿ, ಬೆಳೆನ ಕಟಾವು ಮಾಡ್ತೀವಿ, ಸಂದರ್ಭ ಬಂದ್ರೆ ತಲೆನೂ ತೆಗಿತೀವಿ. ಕತ್ತಿ ಬಳಸೋದು ನಮಗ್ ದೊಡ್ಡ ವಿಷಯನೇ ಅಲ್ಲ, ಸರ್ವೇ ಸಾಮಾನ್ಯ. ಅದಕ್ಕೆ ಹೇಳ್ತೀವ್ನಿ, ನಿಮ್ ಪಾಡಿಗೆ ನೀವಿದ್ಬಿಡಿ. ನಮ್ಮ ಮನೆಯವ್ ತಂಟೆಗೇನಾದ್ರೂ ಬಂದ್ರೆ ಇವತ್ತು ನಿಮ್ ಕೊರಳತ್ರ ಬಂದ್ ನಿಂತಿರೋ ಈ ಕತ್ತಿ ಮುಂದೊಂದ್ ದಿನ ನಿಲ್ದೇನೂ ಇರ್ಬೋದು. ಅನ್ಯಾಯವಾಗಿ ಈ ಕತ್ತಿಗೆ ಬಲಿಯಾಗಬೇಡಿ. ನೋ ಫಸ್ಟ್ ಅವರೇ ಪ್ರಪೋಸ್ ಮಾಡಿದ್ದು. ನಾನು ಹೋಗ್ಲಿ ಪಾಪ ಅಂತ ಒಂದು ಲೈಫ್ ಕೊಟ್ಟೆ ಅವ್ರಿಗೆ. ಸರಿ ಬಿಡಿ, ನಾನೇನು ಕೇಳಲ್ಲ ನಿಮಗೆ. ಇಲ್ಲ, ನಿಜವಾಗ್ಲು ಅವ್ರಷ್ಟೊಂದು ಕೇಳ್ಕೊಂಡಿದ್ದಕ್ಕೇನೆ ನಾನು ಓಕೆ ಅಂದಿದ್ದು. ಹಾ ಆಯ್ತು, ಪ್ರಾಮಿಸ್. ಸರಿ ಆಯ್ತು, ಒಪ್ಕೊಂಡೆ. ಆಕ್ಚುಲಿ ಏನ್ ಗೊತ್ತಾ ಅಪ್ಪಿ, ಅತ್ತೆ ಊಟ ಮಾಡಿದ್ರಾ? ಹಾಗೆ ಟ್ಯಾಬ್ಲೆಟ್ಸು ಇವಾಗ ತಾನೇ ಕೊಟ್ಟೆ. ಅತ್ತೆ ಹೇಗಿದ್ದೀರಾ? ನಾನು ನಿಮ್ ಸೊಸೆ ಭೂಮಿಕಾ. ನಾನು ನೆನ್ಪಿದ್ದೀನಿ ತಾನೆ? ಅತ್ತೆ, ನೀವು ಹೀಗಿದ್ರೆ ಆಗಲ್ಲ. ನೀವು ಬೇಗ ಹುಷಾರಾಗಬೇಕು, ನಮ್ಮೆಲ್ಲರನ್ನು ಗುರ್ತಿಡಿಬೇಕು. ಅತ್ತೆ, ನೀವು ನನ್ ಜೊತೆ ಮಾತಾಡಿ. ಫಸ್ಟ್ ಬಂದಿದ್ ನಾನಲ್ವಾ? ಮತ್ತೆ ಇನ್ನೇನತ್ತೆ ಸಮಾಚಾರ? ನೀವು ಹೀಗೆ ಇದ್ರೆ ಆಗಲ್ಲ ಅತ್ತೆ. ಬೇಗ ಹುಷಾರಾಗ್ಬೇಕು, ನನ್ನನ್ನ ಗುರ್ತಿಡಬೇಕು. ಅತ್ತೆ,
ತಮ್ಮಷ್ಟು ತಾವೇ ಸುಮ್ನೆ ನಗೋರ್ನ ಏನಂತಾರೆ ಗೊತ್ತಾಗತ್ತೆ? ಬೇಡ ಬಿಡಿ, ಇನ್ನೊಬ್ಬರ ಬಗ್ಗೆ ಮಾತಾಡಿ ನಾವೇನಕ್ಕೆ ಸುಮ್ಮನೆ ಕೆಟ್ಟವರಾಗೋದು? ಆಲ್ರೆಡಿ ಕೆಟ್ಟೋಳು ಆಗ್ಬಿಟ್ಟಿದ್ದೀನಿ ನಾನು. ಏನ್ ಮಾಡಕ್ಕಾಗತ್ತೆ? ಕೆಲವೊಬ್ರು ತಮ್ಮನ್ ತಾವು ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಮಾಡ್ಕೋತಾರೆ, ಮಾರ್ಕೆಟಿಂಗ್ ಮಾಡ್ಕೋತಾರೆ. ನಮ್ಗದೆಲ್ಲ ಬರೋದಿಲ್ವಲ್ಲ ಅತ್ತೆ. ಇರೋದನ್ನ ಹಾಗೆ ಹೇಳ್ಬಿಡ್ತೀವಿ, ಆಮೇಲೆ ಎಲ್ಲರ ದೃಷ್ಟಿನಲ್ಲೂ ಕೆಟ್ಟೋಳಾಗ್ಬಿಡ್ತೀವಿ. ಅತ್ತೆ ಕಾಲಿಗೆ ಮಸಾಜ್ ಮಾಡ್ಬೇಕಲ್ಲ, ಆಯಿಲ್ ಎಲ್ಲಿದೆ? ಅತ್ತೆ, ನಿಮಗ್ ಗೊತ್ತಲ್ವಾ, ನಿನ್ನೆನೂ ನಾನೇ ನಿಮ್ಗೆ ಆಯಿಲ್ ಮಸಾಜ್ ಮಾಡಿದ್ದೀನಿ ಕಾಲ್ಗೆ. ನಿನ್ನೆ ಮಾಡ್ದವಳಿಗೆ ಇವತ್ತು ಮಾಡೋದಕ್ಕಾಗಲ್ವಾ? ಅತ್ತೆ, ನಾನ್ ಮಸಾಜ್ ಮಾಡ್ತಿದ್ದೀನಿ ಅಂತ ಕೆಲವ್ರಿಗೆ ಉರಿ. ಏನು ಮಾಡೋದಕ್ಕಾಗಲ್ಲ, ಉರ್ಕೊಳ್ಳೋರು ಇದ್ರೆ ಅಲ್ವಾ ನಾವು ಬೆಳೆಯೋದಕ್ಕಾಗೋದು. ಏನ್ರಿ ಅಪೇಕ್ಷಾ, ಏನು ಬೆಳೆಯೋದು ಗಿಳಿಯೋದು ಅಂತ ಹೇಳ್ತಾ ಇದ್ದೀರಾ? ಏನ್ ಬೆಳಿತೀರಾ? ಏನೂ ಇಲ್ಲ ಪಾರ್ಥ, ಹಾಗೆ ಸುಮ್ಮನೆ ಅತ್ತೆ ಹತ್ರ ಕಷ್ಟ ಸುಖ ಮಾತಾಡ್ತಾ ಇದ್ದೆ. ಅಂದಾಗೆ ಪಾರ್ಥ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಕೆಲವೊಬ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ನೀವೇ ಸ್ವಲ್ಪ ಹೇಳ್ಬಿಡಿ. ನಿನ್ನೆ ನೈಟ್ ಪೂರ್ತಿ ಅತ್ತೆನ ನೋಡ್ಕೊಂಡಿದ್ಯಾರು? ನಾನೇ ತಾನೇ? ಅಫ್ಕೋರ್ಸ್ ನೀವೇ ಅಪೇಕ್ಷಾ. ಅದಕ್ಕೊಂದು ರಾಯಲ್ ಸಲ್ಯೂಟ್ ಕೊಡ್ಲೇಬೇಕು. ಬಟ್ ಕೆಲವ್ರಿಗೆ ಅಂತ ಹೇಳ್ತಿದ್ರಲ್ಲ, ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಇನ್ಯಾರ್ಗೆ? ನಮ್ ಸುತ್ತಮುತ್ತ ಇರ್ತಾರಲ್ವಾ, ಅವ್ರಿಗೇನೆ. ನಿನ್ನೆ ಎಲ್ಲ ಸೇವೆ ಮಾಡಿದ್ ನಾನು ಈಗ ದೊಡ್ಡದಾಗ್ ಬಂದ್ಬಿಟ್ಟು ಅತ್ತೆ ಊಟ ಆಯ್ತಾ, ತಿಂಡಿ ಆಯ್ತಾ, ನಿಮ್ ಸೇವೆ ಮಾಡ್ಲಾ ಅಂತ ಕೇಳ್ತಾರಲ್ಲ, ಇಂಥವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಸ್ವಲ್ಪ ನೀವೇ ಹೇಳಿ ಪಾರ್ಥ, ಡ್ರಾಮನೆಲ್ಲ ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ತಮ್ಮ ಕೈಲಿ ಏನು ಮಾಡೋದಕ್ಕಾಗಲ್ಲ ಅಂತ ಗೊತ್ತಿದ್ರು ಸುಮ್ನೆ ಕೇಳೋದು, ಅದು ಮಾಡ್ಲಾ, ಇದು ಮಾಡ್ಲಾ, ಸೇವೆ ಮಾಡ್ಲಾ ಅಂತ. ತನಗೆ ಎಲ್ಲರ ಮೇಲೂ ಕೇರ್ ಇದೆ, ಕನ್ಸರ್ನ್ ಇದೆ, ನಾನು ಕರುಣಾಮಯಿ ಅಂತ ತೋರ್ಸ್ಕೋಬೇಕಲ್ವಾ, ಅದಕ್ಕೆ ಡವ್ ಮಾಡೋದು. ಅದ್ರ ಅಗತ್ಯ ಇಲ್ಲ, ಎಲ್ರಿಗೂ ಎಲ್ಲಾನು ಅರ್ಥ ಆಗ್ತಾ ಇದೆ ಅಂತ ಹೇಳಿ. ರೀ ಹೆಂಡತಿ, ನಂಗೆ ಚೆನ್ನಾಗಿ ಗೊತ್ತಿದೆ ನನ್ನ ಲಾಂಚ್ ಪ್ಯಾಡ್ ಥರ ಯೂಸ್ ಮಾಡಿಕೊಂಡು ಅದಕ್ಕೆ ಕಡೆ ಮಿಸೈಲ್ ಹಾರಿಸ್ತಾ ಇದ್ದೀರಾ ಅಂತ. ಬಟ್ ವೈ? ಅವ್ರು ನಿಮ್ಮ ಸ್ವಂತ ಅಕ್ಕ, ಯಾಕ್ರಿ ಅವ್ರನ್ನ ಆ ಥರ ಟ್ರೀಟ್ ಮಾಡ್ತೀರಾ? ನಾನೇನು ಯಾರನ್ನೂ ಕೆಟ್ಟದಾಗ ಟ್ರೀಟ್ ಮಾಡ್ತಿಲ್ಲ ಪಾರ್ಥ. ಅವರು ನಮ್ಮನ್ನ ಹೇಗೆ ಟ್ರೀಟ್ ಮಾಡಿದಾರೋ ನಾನು ಹಾಗೆ ಟ್ರೀಟ್ ಮಾಡ್ತಾ ಇದ್ದೀನಿ. ಮೊದಲು ಇವಳನ್ನ ಹೋಗೋದಕ್ಕೆ ಹೇಳಿ, ನನಗೆ ಇರಿಟೇಟ್ ಆಗತ್ತೆ. ಅಪೇಕ್ಷಾ, ನನ್ನ ವಿಷಯಕ್ಕೆ ನೀವಿಬ್ರು ಮಾತು ಬೆಳೆಸ್ಕೋಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.